ರಾಜ್ಯಸಭೆಯ 24 ಸ್ಥಾನಗಳಿಗೆ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಕರ್ನಾಟಕದ 4 ಸೇರಿ ದೇಶದ ಒಟ್ಟು 24 ರಾಜ್ಯಸಭಾ ಸದಸ್ಯ ಹುದ್ದೆಗೆ ಎಲೆಕ್ಷನ್ ಘೋಷಣೆಯಾಗಿದೆ. ಜೂನ್ 18ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ಚುನಾವಣಾ ಆಯೋಗದಿಂದ ಅಧಿಸೂಚನೆ ಪ್ರಕಟ ಆಗಿದೆ. 10 ರಾಜ್ಯಗಳ 24 ಸ್ಥಾನ, ಕರ್ನಾಟಕದ 4 ಅವರ ಅವಧಿ ಪೂರ್ಣ ಆಗಿದೆ. ಒಂದು ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಪ್ರಧಾನಿ ದೇವೇಗೌಡರು, ಈರಣ್ಣ ಕಡಾಡಿ ಬಿಜೆಪಿಯ ಮತ್ತು ನಾರಾಯಣ್ ಬಿಜೆಪಿ ಸದಸ್ಯರು. ಒಟ್ಟು 4 ಸದಸ್ಯ ಸ್ಥಾನ ಖಾಲಿ ಆಗತ್ತೆ ಅಥವಾ ಅವಧಿ ಪೂರ್ಣ ಆಗತ್ತೆ. ಅದಕ್ಕೆ ಎಲೆಕ್ಷನ್ ನಡೆಸೋದಕ್ಕೆ ಈಗ ದಿನಾಂಕ ನಿಗದಿಯಾಗಿದೆ. ಒಟ್ಟು 24 ಸ್ಥಾನಗಳಿಗೆ ಜೂನ್ 8ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ಇನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಸ್ಪರ್ಧೆ ಮಾಡ್ತಾರಾ ಅಂತ ಪ್ರಶ್ನೆ. ಕಾಂಗ್ರೆಸ್ಗೆ 3 ರಾಜ್ಯಸಭೆಗೆ ಕಳಿಸೋದಕ್ಕೆ ಅವಕಾಶ ಇದೆ. 3 ಪೈಕಿ ಒಬ್ಬರು ಡಿಕೆ ಸುರೇಶ್ ಅಂತ ಪ್ರಶ್ನೆ. ಮಲ್ಲಿಕಾರ್ಜುನ್ ಖರ್ಗೆ ಮರು ಆಯ್ಕೆಯಾಗೋದು ಖಚಿತ ಅನ್ನೋ ಮಾಹಿತಿ. ಮತ್ತಿಬ್ಬರು ಯಾರು ಕಾಂಗ್ರೆಸ್ನಿಂದ ಆಯ್ಕೆಯಾಗೋರು ಅಥವಾ ಕಾಂಗ್ರೆಸ್ ಆಯ್ಕೆ ಮಾಡಿ ಕಳಿಸುವಂತ ರಾಜ್ಯಸಭಾ ಸದಸ್ಯರು ಯಾರು? ಹಲವರ ಹೆಸರು ಓಡಾಡ್ತಾ ಇದೆ. ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಬಿ.ವಿ. ಶ್ರೀನಿವಾಸ್, ಹಿರಿಯ ವಕೀಲರು ಮೋಹನ್ ಕಾತ್ರಗಿ, ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್, ರಾಜ್ಯಸಭೆಯ ಮಾಜಿ ಸದಸ್ಯ ಎಲ್ ಹನುಮಂತಯ್ಯ, ಕಳೆದ ಎಲೆಕ್ಷನ್ನಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿ ಸೋತಂತ ಮನ್ಸೂರ್ ಅಲಿ ಖಾನ್ ಮತ್ತು ರಾಜೀವ್ ಗೌಡ, ಇಷ್ಟು ಜನರ ಹೆಸರು ಓಡಾಡ್ತಾ ಇದೆ. ಡಿಕೆ ಸುರೇಶ್ ಲೋಕಸಭೆಯಲ್ಲಿ ಸೋತರು. ಅವರ ರಾಜಕೀಯ ಭವಿಷ್ಯಕ್ಕೋಸ್ಕರ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸಲಾಗತ್ತಾ ಅನ್ನುವಂಥ ಪ್ರಶ್ನೆ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಮರು ಆಯ್ಕೆ ಖಚಿತ. ಮತ್ತಿಬ್ಬರು ಯಾರು? ಕಾಂಗ್ರೆಸ್ 4 ಪೈಕಿ 3 ರಾಜ್ಯಸಭೆ ಕಳಿಸುವಂತ ಶಕ್ತಿಯನ್ನು ಹೊಂದಿದೆ, ಸಂಖ್ಯಾಬಲವನ್ನ ಹೊಂದಿದೆ. 46 ಜನ ಶಾಸಕರ ಬೆಂಬಲ, ಶಾಸಕರ ಓಟು ಬೇಕಾಗತ್ತೆ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸೋದಕ್ಕೆ. ಕಾಂಗ್ರೆಸ್ ಬಳಿ ಇರುವಂತ ಶಾಸಕರ ಸಂಖ್ಯೆ ಅದನ್ನು ಪರಿಗಣಿಸಿದರೆ ಒಟ್ಟು 3 ಆಯ್ಕೆ ಮಾಡಿ ಕಳಿಸೋದಕ್ಕೆ ಅವಕಾಶ ಇದೆ. ಇನ್ಫ್ಯಾಕ್ಟ್ ಕಳೆದ ಬಾರಿ ದೇವೇಗೌಡರನ್ನು ಆಯ್ಕೆ ಮಾಡಿ ಕಳಿಸಿದ್ದು ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಓಟು ಸೇರಿ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆಯಾಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.